ನಮಗೆ ಬೆಲೆ ಸಿಗದ ಜಾಗದಲ್ಲಿ ನಿಂತ್ಕೊಂಡೇ ಇರೋದು ಸಮ್ಟೈಮ್ಸ್ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ನೋವು ಕೊಡ್ತದೆ. ನಾವು ಹಲವಾರು ಸರಿ ಯೋಚಿಸ್ತೇವೆ, ಇನ್ನೂ ಸ್ವಲ್ಪ ಸಹಿಸ್ಕೊಳ್ಳೋಣ, ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂತ. ಬಟ್ ದೆನ್ ಟ್ರೂತ್ ಈಸ್ ವೇರ್ ದೇರ್ ಈಸ್ ನೋ ರೆಸ್ಪೆಕ್ಟ್, ದೇರ್ ಈಸ್ ನೋ ರಿಯಲ್ ವ್ಯಾಲ್ಯೂ. ನಮ್ಮ ಮೌಲ್ಯಗಳನ್ನು ಪ್ರೂವ್ ಮಾಡಿಕೊಳ್ಳಲು ಯಾರು ಮುಂದೆ ಬರಬೇಕಾಗಿಲ್ಲ. If someone cannot see your worth, it is not your duty to convince them. Sometimes walk away. It is not weakness, it is self-respect. ನಾವು ನಮ್ಮ ದಾರಿನ ಅರ್ಥ ಮಾಡಿಕೊಂಡು ಆ ಕ್ಷಣದಲ್ಲಿ ಅಲ್ಲಿಂದ ಹೊರಟೋಗೋದು is the real maturity. Because protecting your peace is more important than staying in the place that hurts us. So always remember, you deserve respect and love. If you don't get value somewhere, quietly move forward. That decision itself is the true value you give to your personality. ಈ ನಿರ್ಧಾರವೇ ನೀವು ನಿಮ್ಮ ವ್ಯಕ್ತಿತ್ವಕ್ಕೆ ನೀಡುವ ನಿಜವಾದ ಮೌಲ್ಯ. ನನಗೆ ಈ ಲೈನ್ಸ್ನ ಹೇಳಬೇಕು ಅನ್ನಿಸ್ತು. ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಆಗಿರಲಿ, ನಮಗೆ ರೆಸ್ಪೆಕ್ಟ್ ಕೊಡ್ತಿರೋ ಜಾಗದಲ್ಲಿ ನಾವು ಇರಬಾರ್ದು. ಕೆಲವೊಂದೊಂದು ಸರಿ ನಮ್ಮಿಂದ ಏನಾದರೂ ಉಪಯೋಗ ಇದ್ದರೆ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಬಟ್ ಆದರೆ ರೆಸ್ಪೆಕ್ಟ್ಗಿಂತ ಲವ್ ಆ್ಯಂಡ್ ಕೇರಿಂಗ್ ಇಲ್ದಿರೋ ಜಾಗದಲ್ಲಿ ಇರಬಾರ್ದು ಅಂತ ನನ್ನ ಭಾವನೆ. ನಾವೆಷ್ಟೇ ಹೆಲ್ಪ್ ಮಾಡಿರಲಿ ಅವರಿಗೆ ಅದ್ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ನಾವು ಹೆಲ್ಪ್ ಮಾಡಿದ್ದೀವಿ, ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದು ಮೂರ್ಖತನ ಅನಿಸುತ್ತೆ ನನಗೆ. ಏಕೆಂದರೆ ನಮ್ಮಿಂದ ಹೆಲ್ಪ್ ತೊಗೊಂಡಿರೋರು ಆ ಹೆಲ್ಪನ್ನ ಮರ್ತೇ ಬಿಟ್ಟಿರ್ತಾರೆ. ಸೊ ನಾನು ಹೇಳೋದೇನೆಂದರೆ, 1 ಸರಿ 2 ಸರಿ 3 ಸರಿ ಇಷ್ಟು ಮಾತ್ರ ಎಕ್ಸ್ಕ್ಯೂಸ್ ಕೊಡೋಕ್ಕಾಗೋದು. ಮತ್ತು ಅವ್ರಿಗೆ ಹೆಲ್ಪ್ ಮಾಡ್ತಾ ಹೋದಂತೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ನಾವು ಹಾಳು ಮಾಡ್ಕೊತೀವಿ. ಯಾಕಂದರೆ ನಾವು ನಮ್ಮ ಕಡೆಯಿಂದ ಮಾತ್ರ ಪಾಸಿಟಿವ್ನ ಕೊಡ್ತಾ ಇರ್ತೀವಿ ಅವರಿಗೆ, ಬಟ್ ಅವರು ಆ ಕಡೆಯಿಂದ ನೆಗೆಟಿವ್ನೇ ಕೊಡ್ತಾ ಇರ್ತಾರೆ. ಅಂದಮೇಲೆ ಅವ್ರಿಗೆ ಹೆಲ್ಪ್ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನನಗೆ ಈ ಅನುಭವ ತುಂಬ ಆಯಿತು. ಸೊ ಹಾಗಾಗಿ ನಿಮ್ಮ ಹತ್ರ ಹಂಚ್ಕೊಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಮೊದಲು ಇದೇ ರೀತಿ ಇದ್ದೆ. ನನ್ನ ವ್ಯಕ್ತಿತ್ವಕ್ಕೆ ತುಂಬ ಅಟ್ಟಾಗ್ತಿದ್ರು ಕೂಡ ನಾನು ಸಹಿಸ್ಕೊಂಡಿರ್ತಾ ಇದ್ದೆ. ಇರಲಿ ಬಿಡು, ನಮ್ಮವರಲ್ವಾ, ನನ್ನ ಫ್ರೆಂಡ್ಸ್ ಅಲ್ವಾ, ನನ್ನ ರಿಲೇಟಿವ್ ಅಲ್ವಾ ಅಂತ ಅಂದ್ಕೊಂಡು ತುಂಬ ಸಹಿಸ್ಕೊತಾ ಇದ್ದೆ. ಬಟ್ ಇವಾಗ ಆ ರೀತಿ ಇಲ್ಲ. ಮನುಷ್ಯನಿಗೆ ಏಜ್ ಆಗ್ತಾ ಮೆಚುರಿಟಿ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆದರೆ ಕೆಲವೊಬ್ಬೊಬ್ಬರಿಗೆ ಫಸ್ಟೇ ಮೆಚುರಿಟಿ ಬಂದುಬಿಟ್ಟಿರುತ್ತೆ. ಅವ್ರನ್ನಾದರೂ ನೋಡಿಕೊಂಡು ಅವ್ರ ಹತ್ರನಾದರೂ ಕಲ್ತ್ಕೊಂಡು ನಾವು ಮುಂದೆ ಹೋಗೋದು ಬೆಟರ್ ಅಂತ ಅಂದ್ಕೊತೀನಿ. ಅವರೇನಂತಾರೆ ಇವರೇನಂತಾರೆ ಅಂತ ಅಂದ್ಕೊಳೋದಕ್ಕಿಂತ ನಮಗೆ ಹೇಗೆ ಅನಿಸುತ್ತೆ, ನಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರೋ ರೀತಿ ಇರ್ದಂಗಿದ್ರೆ ಅಷ್ಟೇ. ಇಲ್ಲಿ ವಿಡಿಯೋಗೆ ಬರೋಣ. ವಿಡಿಯೋದಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೆ. ಬೆಂಡೆಕಾಯಿನ ಕಟ್ ಮಾಡಿ ಇದನ್ನು ಎಣ್ಣೆಯಲ್ಲಿ ಉರಿತಾ ಇದ್ದೆ. ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹುರಿದ್ರೆ ಬೆಂಡೆಕಾಯಲ್ಲಿರ್ತಕ್ಕಂಥ ಲೋಳೆ ಸ್ವಲ್ಪ ಬೇಗನೆ ಕಮ್ಮಿ ಆಗುತ್ತೆ. ಇದನ್ನು ನಾನು ಧಾರಾವಾಹಿ ನೋಡ್ತಾನೆ ನೈಟು ಹುರಿದು ಇಟ್ಟೆ. ಯಾಕಂದರೆ ಬೆಳಿಗ್ಗೆ ಬೆಂಡೆಕಾಯಿನ ಹುರ್ಕೊಂಡು ಕೂತ್ಕೊಂಡ್ರೆ ಮಕ್ಳುಗಳಿಗೆ ಸ್ಕೂಲ್ಗೆ ಲೇಟ್ ಆಗಿಬಿಡುತ್ತೆ ಅನ್ನೋ ಕಾರಣದಿಂದ ನಾನು ಬೆಂಡೆಕಾಯಿನ ನೈಟೇ ಹುರಿದು ಇಟ್ಬಿಡ್ತೀನಿ. ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಒಂದು ಡಿಟಾಕ್ಸ್ ಡ್ರಿಂಕ್ ಕುಡಿದು ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಬೆಂಡೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಏನಿಲ್ಲ, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪು, 1-2 ಈರುಳ್ಳಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಬೇಕಂದರೆ ಟೊಮೊಟೊನ ಇದಕ್ಕೆ ಹಾಕ್ಕೊಬೋದು, ಬೇಡ ಅಂದರೆ ಇದಕ್ಕೆ ಸ್ಕಿಪ್ ಮಾಡ್ಕೊಳ್ಳಿ. ಚೆನ್ನಾಗಿರುತ್ತೆ ಟೊಮೊಟೊ. 1 ಟೊಮೊಟೊ ಹಾಕ್ಬೋದು, ಹಾಕಿದ್ರೆ. ಟೊಮೊಟೊ ಇಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು.
ನಾನಿಲ್ಲಿ ಒಂದು ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮೆತ್ತಗಾಗೋವರೆಗೂ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಇದಕ್ಕೆ ನಾನು ಲಿಡ್ ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಬಿಟ್ಬಿಟ್ರೆ ಟೊಮೊಟೊ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿರುತ್ತೆ. ನಂತರ ಇದಕ್ಕೆ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀವು ಎಷ್ಟು ಬೆಂಡೆಕಾಯಿನ ಹೆಚ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಚ್ಕಾರದ ಪುಡಿ ಮತ್ತು ಸ್ವಲ್ಪನೇ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸಾಂಬಾರು ಪುಡಿ ಒಂದು 1/4 ಸ್ಪೂನಷ್ಟು ಆದರೆ ಸಾಕಾಗುತ್ತೆ. ನಾನಿಲ್ಲಿ ಅಚ್ಕಾರದ ಪುಡಿನ 3/4 ಸ್ಪೂನಷ್ಟು ಹಾಕಿದ್ದೀನಿ. ಇದನ್ನು ಹಾಕ್ಬಿಟ್ಟು ನೀಟಾಗೆ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಒಂದು 1/4 ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕಿದ್ರೆ ಸಾಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ತೆಂಗಿನಕಾಯಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಕ್ದಂಗೆ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ತೆಂಗಿನಕಾಯಿ ಹಾಕಿ ಮಾಡೋದು ತುಂಬ ಇಷ್ಟ. ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಂತರ ನೋಡಿ, ಇಲ್ಲಿ ನಾನು ರಾತ್ರಿನೇ ಹುರಿದು ಇಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಇದನ್ನು ನೀಟಾಗಿ ಬಿಸಿ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ತುಂಬ ಈಸಿ ರೆಸಿಪಿ ಇದು. ನಾನು ಇದನ್ನು ದೋಸೆ, ಚಪಾತಿ, ರೊಟ್ಟಿ ಜೊತೆಗೆ ಬಳಸ್ಕೊತೀನಿ. ನಾನಿವತ್ತು ಚಪಾತಿ ಮಾಡಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಂದು ಚಪಾತಿ ಹಿಟ್ಟನ್ನ ಕಲಸಿಡೋದೆ ಫಸ್ಟ್ನೇ ಡ್ಯೂಟಿ ಚಪಾತಿ ಮಾಡುವ ದಿನ. ಸೊ ಹಾಗಾಗಿ ನಾನು ಚಪಾತಿನ ಒಂದು 2 ಅವರು ನೀಟಾಗಿ ನೆನೆಸಿ ಇಟ್ಬಿಡ್ತೀನಿ. ಹಾಗಾದರೆ ಮಾತ್ರ ಚಪಾತಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬರುತ್ತೆ ಅಂತ. ನೋಡಿ, ಇಲ್ಲಿ ಚಪಾತಿ ನೆಂದಿದೆ. ನಂತರ ನಾನಿಲ್ಲಿ ಕೌಂಟರ್ ಟಾಪ್ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಇದ್ರ ಮೇಲ್ಗಡೆ ನಾನು ಚಪಾತಿನ ಒಸ್ಕೊತೀನಿ. ಯಾಕಂದರೆ ಬಟ್ಟೆ ಹಾಕ್ದಂಗಿದ್ರೆ ಕೌಂಟರ್ ಟಾಪ್ ಮೇಲೆ ಚಪಾತಿ ಮಣಿ ಇದೆಯಲ್ಲ, ಇದು ಜಾರುತ್ತೆ ಮತ್ತು ಹಿಟ್ಟೆಲ್ಲ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ಟಿರುತ್ತೆ, ಚೆಲ್ಬಿಡುತ್ತೆ. ಸೊ ಹಾಗಾಗಿ ಏನೇ ಹಿಟ್ಟು ಚೆಲ್ಲಿದ್ರೂ ಕೂಡ ಆ ಬಟ್ಟೆ ಮೇಲೆ ಚೆಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊತೀನಿ. ಮತ್ತು ನಾನು ಕ್ಲೀನ್ ಮಾಡೋದಕ್ಕೂ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಆ ಬಟ್ಟೆನ ತೊಗೊಂಡೋಗಿ ಸಿಂಕಿಗೆ ಕೊಡೋದ್ರೆ ಅಷ್ಟೇ ಸಾಕು. ಅಲ್ಲೇನು ಮತ್ತು ಬೇರೆ ಪೌಡರ್ಸ್ ಏನು ಬಿದ್ದಿರೋದಿಲ್ಲ. ಸೊ ಹಾಗಾಗಿ ನಾನು ಈ ರೀತಿ ಕೆಳಗಡೆ ಒಂದು ಬಟ್ಟೆ ಹಾಕ್ಕೊಂಡು ಚಪಾತಿನ ಒಸ್ಕೊತೀನಿ. ಈಗ ಚಪಾತಿ ಪಲ್ಯ 2 ರೆಡಿ ಇದೆ. ನನ್ನ ಮಕ್ಕಳು 2 ತಿಂದ್ಬಿಟ್ಟು ಸ್ಕೂಲಿಗೆ ಹೋಗಿದ್ರು. ಮಧ್ಯಾಹ್ನ ಅವರು ಸ್ಕೂಲಿಂದ ಬರಬೇಕಾಗಿತ್ತು. ಯಾಕಂದರೆ ನಾವು ನಮ್ಮ ಅಮ್ಮನ ತಮ್ಮರ ಮನೆಗೆ ಹೋಗ್ತಾ ಇದ್ವಿ, ಅಂದರೆ ನಮ್ಮ ಮಾಮಾರ ಮನೆಗೆ ಹೋಗ್ತಾ ಇದ್ವಿ. ಒಂದು ಜಾತ್ರೆ ಇತ್ತು ಅವ್ರ ಊರಲ್ಲಿ. ಸೊ ಕರೆದಿದ್ರು, ಹಾಗಾಗಿ ಹೋಗ್ಬೇಕಾಗಿತ್ತು. ಇದು ಮೊದಲೆಲ್ಲ ನಮ್ಮ ಅಜ್ಜಿ ತಾತಾರ ಮನೆ, ಇವಾಗ ನಮ್ಮ ಮಾಮಾರ ಮನೆ. ಯಾರಿಗಿಷ್ಟ ಇರಲ್ಲ ಹೇಳಿ ಅಜ್ಜಿ ತಾತ.
ರಶ್ಮಿಕಾ ಸುಮ್ ಕುತ್ಕ. ಇದು ಅವಾಗಿನ ತಾತಂದು ಉಯ್ಯಾಲೆ ಅನ್ಸುತ್ತಲ್ಲ ಇದು. ಇಷ್ಟು ಇಷ್ಟು ಬಿದ್ರೆ ಮಾತ್ರ ಇದು ನಮ್ಮಮ್ಮ, ಇದು ನಮ್ಮಮ್ಮನ ತವ್ರ ಮನೆ. ನಾನು ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಹೋಗಿದ್ವಿ. ಮತ್ತು ನಮ್ಮ ಮಾಮನ ಮಕ್ಕಳು ಕೂಡ ಬಂದಿದ್ದರು, ಅವ್ರ ಮೊಮ್ಮಕ್ಕಳು ಕೂಡ ಬಂದಿದ್ದರು. ತುಂಬ ಚೆನ್ನಾಗಿತ್ತು. ಎಂಜಾಯ್ ಮಾಡಿಕೊಂಡು 2 ಡೇಸ್ ಇದ್ದು ನಮ್ಮ ಮಾಮರ ಮನೆಯಲ್ಲಿ ಬಂದ್ವಿ. ನಮ್ಮ ಮಾಮರ ಮನೆ ಇರೋದು ತೋಟದ ಒಳಗಡೆ, ಹಾಗಾಗಿ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಅದೇ ಕ್ವಶನ್ನು ನನಗೂ ನಂದು ನವಿಲು ಹೇಗೆ ಕೂಗ್ತಿದೆ ನೋಡಿ. ಇದು ನವಿಲು ಕೂಗೋದು ಸೌಂಡು. ಇಲ್ಲಿ ಮಾವಿನಕಾಯಿ ಇತ್ತು ಮನೆ ಪಕ್ಕನೇ. ಮಾವಿನಕಾಯಿನ ಕಿತ್ಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಣ ಅಂತ ಎಲ್ಲರೂ ಕಿತ್ಕೊತಾ ಇದ್ದೀವಿ. ಇವಾಗ ಸುಮ್ಮನೆ ಕೂತಿದ್ದಾಳೆ, ಇವಳಿಗೊಂದು ಕೆಲಸ ಕೊಡೋಣ ಅಂತ ಅಂದ್ಕೊಂಡು ಸ್ಕೆಚ್ ಹಾಕೊಂಡು ಬರ್ತಾ ಇದ್ದೀವಿ. ಮಾವಿನಕಾಯಿಗೆ ಉಪ್ಪು, ಖಾರ, ಜೀರಿಗೆ ಮತ್ತು ಸ್ವಲ್ಪ ಸಕ್ಕರೆ ಇಷ್ಟನ್ನ ಹಾಕ್ಕೊಂಡು ನೀಟಾಗಿ ಚೆಚ್ಕೊಂಡು ಅದಕ್ಕೆ ಮಾವಿನಕಾಯಿಗೆಲ್ಲ ಹಚ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನೀಗ ಅದೇ ಕೆಲಸ ಮಾಡ್ತಾಯಿರೋದು. ಇದನ್ನೆಲ್ಲ ಚೆಜ್ಜಕ್ಕೆ ಇವಾಗ ನಮ್ಮ ಅಕ್ಕನ ಮಗಳ ಕೈಲೇ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ಕುಟ್ಕೊಂಡು ಎಲ್ಲರೂ ಕೂಡ ಮಾವಿನಕಾಯಿಗೆ ಹಚ್ಕೊಂಡು ತಿಂತಾಯಿದ್ದೀವಿ. ನಾನು ಬರೀ ಇದೊಂದೇ ವಿಡಿಯೋನ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇಲ್ಲಿ ನೇಚರು ತುಂಬ ಚೆನ್ನಾಗಿದೆ. ಹಾಗಾಗಿ ನಾನು ನೇಚರ್ ವಿಡಿಯೋನ ಹಾಕ್ತಾಯಿದ್ದೀನಿ. ಏನು ಅಂದ್ಕೊಬೇಡಿ. ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ, ಯಾಕಂದರೆ ನೇಚರ್ ವಿಡಿಯೋಸು ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ನಾನು ಬರೀ ನೇಚರ್ ವಿಡಿಯೋನೇ ಹಾಕ್ತಾಯಿದ್ದೀನಿ. ಏನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಅದರಲ್ಲಿರೋ ವಾಯ್ಸನ್ನೇ ಹಾಕಿದ್ದೀನಿ.
ಮಾಡ್ದ ಅಷ್ಟೊಂದು ಇದು ಮಾಡಲ್ಲ ಬಿಡೆ ಸಾಕಾಕಿ. ಹತ್ತು ಒಂದು ಕಣ್ಣು ಹೊತ್ಬಿಡುತ್ತೆ ಮ್ಯಾಮ್. ಹಂಗೆ ಸುರಿ ಬರೋಲ್ಲದು ಮುಂದೆ ಕೂತ್ಕೊಂಡು ಅಲ್ಲಿಗೆ ಕಣಮ್ಮ ಹಾಕಿದ್ದು ಚೂರು ಬರುತ್ತೆ ಅಷ್ಟೇ. ಸೈಡಿಗೆ ಬಾರೆ ನೀ ಸೈಡಿಗೆ ಬಾ ಚಿನ್ನಕ್ಕೆ ಪಕ್ಕ ಇರ್ಬೇಡ ಅಪ್ಪ ಚಿನ್ನ ತಕ್ಕಿಟ್ಟು ಲೈ ತಿನ್ನೋದನ್ನು ತೋರಿಸ್ತೀಯಾ? ಹೊಟ್ಟೆ ಬರ ಏನು ಬರಲ್ಲ. ತಾಡಿಯವ ತಗ ಆಗಲಿ ತಿನ್ನೋದೇ ಫೋಟೋ ತಿಂದ್ರಿ ಉಳ್ಮಳ್ಕೊಂಡು ಒಳಗೋಯ್ನಾಕಿ ಕೊಯ್ಯ ಹಿಂಗಿಂಗಂತ ದೊಡ್ಡ ನನಗೆ ಇಲ್ದಂಗೆ ಖಾಲಿ ಮಾಡ್ತೀರಿ ನೀವು? ಇಲ್ಲ ದೊಡ್ಡದೈತದ ದೊಡ್ಡ ತಿನ್ನೋಣ ಪೀಸ್ ಬೇಡವಾ? ಪೀಸು ತಿನ್ನು ಪೀಸ್ ತಿನ್ನೋಣ ಮತ್ತೆ ಎಲ್ಲ ನೀವೇ ಖಾಲಿ ಮಾಡಿರ? ಇವಳೇ ಅಂದ ಖಾಲಿ ಮಾಡ್ತಾ ಇದ್ರೆ ನಾನು ದರ ಹಿಂಗೆ ಎತ್ಕೊಂಡು ತಿನ್ನೋಳ್ತಾ ಇರೋದು. ನಾನು ಜಾಸ್ತಿ ಐತಿ ಊಟ ಅಲ್ಲ ಸ್ವಲ್ಪ ಸ್ವಲ್ಪ ತಿಂತಾರೆ. ಮತ್ತೆ ನೀನೇ ತಾನೇ ಜಾಸ್ತಿ ಅದೇ ಮತ್ತೆ ಎಲ್ಲ ಕಮ್ಮಿ ಚೆನ್ನಾಗಿದ್ದಾರೆ. ಅದಕ್ಕೆ ಮತ್ತೆ ಸಣ್ಣ ಗಿಡಕ್ಕೆ ಇದು ಮಾಡೋದು. ಈಗ ನಾವಾಗೆ ಈ ಕಡೆ ತಿರುಗು. ಹಾಗಲ್ಲ ನಾವು ಪೈರಿಗೆ ಹಾಕಿದ್ದಾದ್ರೆ ಎಲ್ಲ ಕಡೆಗೂ ಬೇರೆ ಇರುತ್ತೆ ಚೆನ್ನಾಗಿ ಹಾಕಂತದೆ. ಗೊತ್ತಾಗಬೇಕಾ? ಸಂತಗಲ್ಲ ಅಲ್ಲ ಹಿಂಗೆ ಫೈಡ ಮಾಡ್ತಾರೆ ಸೂಪರ್ ಐತಿ. ಒಳ್ಳೆ ಒಂದು ಸುಳಿ ಅದು. ಅವಾಗಲೇ 3 ನೋಡಿದ್ವಿ ಏರೋಪ್ಲೇನ್ ಇಲ್ಲಿ ನವಿಲು ಕೂಗ್ತಾ ಇತ್ತು, ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೆ. ಮತ್ತು ಇದು ನಮ್ಮ ಮಾಮಾರ ಮನೇಲಿ ನಮ್ಮ ಮಾಮ ಏನೇನೋ ತರಕಾರಿ ಬೆಳೆದಿದ್ರು, ಅದಕ್ಕೆ ಇವತ್ತು
ಕೆಲಸದವ್ರು ಬರಬೇಕಾಗಿತ್ತು. ಅವರು ಇವತ್ತು ಬರೋದಿಲ್ಲ ಅಂತ ಹೇಳಿದ್ರಂತೆ. ಹಂಗಂತ ಹೇಳ್ಕೊಂಡು ಓಡಾಡ್ತಾಯಿದ್ರು ನಮ್ಮ ಮಾಮ. ಹಂಗಾಗಿ ನಾವೆಲ್ಲ ಮನೆ ತುಂಬ ಜನ ಇದ್ವಲ್ಲ, ನಾವೇ ಹೋಗೋಣ ಬನ್ನಿ ಅಂತ ರೆಡಿ ಆಗ್ತಾಯಿದ್ದೀವಿ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಮಾಮಂಗೆ ಅಂತ ನಾವು ರೆಡಿ ಆಗ್ತಾಯಿದ್ದೀವಿ. ನಾವು ಕೊಯ್ ಕೊಟ್ಟಂಗೆ ನಿಮ್ಮ ಚೀಲಕ್ಕೆ ಹಾಕಂತ ಬಾ. ಆಯ್ತಾ? ಅದು ನೋಡಿ ಮತ್ತೆ ಆಕಿ ಪಂಚ ಹೊಡ್ಕೊಂಡಿರೋ ತೆಗಿ ಅಂತ ತೆಗುದ್ಲು. ಪಂಚನ ಚಂದ್ರಮುಖಿ ತೆಗ್ದಿನ ಅವಾಗ ಝೂಮ್ ಆಗ್ತದೆ. ನಿನ್ನೆ ತೆಗಿತೀವಿ. ನೀನು ಬಕೆಟ್ ಅಳವ ಚೀಲಕ್ಕೆ ಸುರ್ಕೊಂಡಂತೆ ಬಾಯಿಲಿ. ನಿನ್ ಚೈತ್ರ ಅಂತೆ 10 ಜನ ಕೂಲಿ ಕರ್ಕೊಂಡಾದ್ರು ಮೆಣಸಿನ್ಕಾಯ ಹೆಂಗೆ ಎಲ್ಲರಿಗಿಂತ ಮುಂದೆ ಈಗ ಹೆಂಗಿದ್ದ ಸುರ್ಕೊಂಡಂತ ಹೋಗವನ್ ಕರ್ಕೊಂಬಂದ್ರೆ ಆಕೆ ಹಂಗಲ್ಲ. ನಾ ಕೊಯ್ತೀನಿ ಕೊಯ್ದು ಬಿಡೋಳ ಈ ಹುಡುಗಿ. ಯಾವ ಸೈಜಿನವರೆಗೂ ಇದಾವೆ ಅಂತವು ಕೊಯ್ಯನ್ ತಡಿ ಕೇಳನ್ ತಡೀರಿ. ಕೇಳಿ ಕೊಯ್ರಿ ನೀನು ಅಲ್ಲೇ ಇರೋನು. ಮುಳ್ಳಿದಾವೆ ಇವಾಗ ನೋಡಿಲ್ಲಿ. ಜಾತ್ರೆ ಎಲ್ಲ ಮುಗೀತು. ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಊರ ಕಡೆ ಹೊರಟ್ವಿ. ನಮ್ಮ ಮಾವಿನಕಾಯಿ ಎಲ್ಲ ಕೊಯ್ಕೊಡ್ತಾಯಿದ್ರು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಉಪ್ಪಿನಕಾಯಿ ಚೆನ್ನಾಗ್ತಾವೆ.